ನಿನ್ನೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಂದು ವಿಚಾರವಾಗಿ ಒಂದಷ್ಟು ಹರಿದಾಡ್ತು. ಏನಾಗಿದೆ ಆಕ್ಚುಲಿ ನಿನ್ನೆ ಒಂದಷ್ಟು ಆರೋಪಗಳು ಮಾಡಿದ್ರಿ, ಪ್ರತಿ ಆರೋಪಗಳು ಕೇಳಬಂದಿತ್ತು. ಅದರಲ್ಲಿ ಲಾಯರು ನನ್ನ ಹತ್ರ ಬಂದು ಮಾತಾಡ್ಕೊಂಡೋಗಿದ್ದು, ನನ್ನ ಹೆಂಡತಿ, ನನ್ನ ಫ್ರೆಂಡು ಮತ್ತು ಲಾಯರ್ 3 ಜನ ನನ್ನ ಜೈಲಲ್ಲಿ ಬಂದು ಮಾತಾಡ್ಕೊಂಡೋಗಿದ್ದು 1,70,000 ಆಗುತ್ತೆ. ನಾವು ಆಕ್ಚುಲಿ ನವೀನ್ ಅವರೇ ಲಾಯರ್ ಅಂತ ಅನ್ಕೊಂಡು ಅವರು ಇವ್ರನ್ನ ರೆಫರ್ ಮಾಡಿ ಇಬ್ರು ಜೊತೆಲಿ ಮಾಡಿರೋದು. ಅವರು ಅವ್ರ ಮೇಡಮ್ ಏನ್ ಮಾಡಿದ್ದಾರೆ, ನಿನ್ ಗಂಡನ ಹಂಗ್ ಹೊಡಿತಾರೆ, ಅಭಿಮಾನಿಗಳು ಹಿಂಗ್ ಹೊಡಿತಾರೆ, ಹುಷಾರು ಅದ್ ಮಾತಾಡ್ಕೊಂಡು ಹೋದ್ಮೇಲೆ ನನ್ನ ಹೆಂಡತಿ ನಾನು ಮೀಟ್ ಮಾಡಕ್ಕೆ ಬಿಟ್ಟಿದ್ದೆ. ಆಮೇಲೆ ಪಾಪ ನನ್ನ ಹೆಂಡತಿ ಏನ್ ಮಾಡಿದ್ರೆ, ನನ್ನ ಗಂಡಂಗೆ ಹೇಳ್ತೀನಿ ಮೇಡಮ್ ಅಂತ ಹೇಳಿ, ಇವರು ದುಡ್ಡು ಇನ್ನೂ ಎಕ್ಸ್ಟ್ರಾ ಆಗುತ್ತೆ 1,70,000 ಅಂತ ನನ್ನ ಗಂಡಂಗೆ ತಿಳಿಸ್ತೀನಿ, ಗಂಡಂಗೆ ಹೇಳಿ. ಅವಾಗ ನಾನು ಹೆಂಡತಿ ಏನ್ ಮಾಡಿದ್ದಾಳೆ, ಮಾಂಗಲ್ ಚೈನು 2,70,000 ಇಟ್ಟಿದ್ದಾಳೆ. ಯಾರು ಕುಟುಂಬ ಮಾತಾಡ, ಸ್ಟೇಷನ್ಗೆ ಹೋಗಿ ನೋಡ್ಬೇಡ ಗಂಡನ ಹೊಡಿತಾರೆ ಹಂಗೆ ಅಂತೇಳಿ 7.5 ಲಕ್ಷ ಇಸ್ಕೊಂಡವ್ರೆ. ಆಚೆಗೆ ಬಂದ್ಬಿಟ್ಟು ಈ ಒಂದು ಅಮಾಯಕರಿಗೆ ಹಿಂಗ್ ಮೋಸ ಮಾಡಿದ್ರಲ್ಲ, ಏನಿದ್ದು ದೌರ್ಜನ್ಯ ಹಿಂಗ್ ಮಾಡಿದ್ರ ಅಂದ್ರೆ ಕೆಟ್ಟ ಹೊರಡು, ಇದೆಲ್ಲ ಸ್ಟೇಜ್ ಮೇಲೆ ಇಟ್ಕೊಳ್ಳೋ ನೋಡ್ತೀಯಾ ಸರ್, ಇದನ್ನ ಲೀಗಲ್ ಆಗಿ ಬಾರ್ ಕೌನ್ಸಿಲ್ಗೆ ಹಾಕಿದ್ವಿ. ಬಾರ್ ಕೌನ್ಸಿಲ್ ಏನಾದ್ರು 3,000 ಫೀಸ್ ಕಟ್ಟಿ 15,000 ದಿವಸಕ್ಕೆ ನಿಮ್ಮಿಬ್ರು ಖರ್ಚು ಮಾತಾಡಿ ಲಯ ಕೊಡಿಸ್ತೀವಿ. ಇವಾಗ ಹಾಕಿ 1.5 ತಿಂಗಳಾಯ್ತು. ಅಂದ್ರೆ ಕಾನೂನಲ್ಲಿದೆ. ಬರೀ ಕಲಾವಿದರನ್ನೇ ಟಾರ್ಗೆಟ್ ಕಾನೂನಿಗೆ, ಬೇರೆ ಯಾರು ಇಲ್ಲ. ಪ್ರಜಾಧ್ವನಿ ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಇದ್ದೀವಿ ಮಡೇನೂರು ಮನೂರ ನಿವಾಸದಲ್ಲಿ ನಾವಿದ್ದೀವಿ. ಯಾಕೆಂದ್ರೆ ನಿನ್ನೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಂದು ವಿಚಾರವಾಗಿ ಒಂದಷ್ಟು ಹರಿದಾಡ್ತು. ಒಬ್ಬರ ಮೇಲೆ ಅಪೋಸ್ ಮಾಡತಕ್ಕಂಥದ್ದು, ಹಾಗೆ ಒಂದು ಅಡ್ವೊಕೇಟ್ನ ಮೇಲೆ ಒಂದು ಗಂಭೀರವಾಗಿ ಆರೋಪ ಮಾಡ್ತಕ್ಕಂಥದ್ದು ಮಡೇನೂರು ಮನೋರು ಮಾಡಿದ್ರು. ಸೊ ಆ ವಿಚಾರದ ಬಗ್ಗೆ ಮಾತಾಡಲು ಅವರ ಬಳಿ ಬಂದಿದ್ದೀವಿ. ಏನು ಅಂತ ಅವ್ರ ವಿಚಾರ, ಅದ್ರ ಬಗ್ಗೆ ಅವ್ರನ್ನೇ ಕೇಳುವಂತ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಏನಾಗಿದೆ ಆಕ್ಚುಲಿ ನಿನ್ನೆ ಒಂದಷ್ಟು ಆರೋಪಗಳು ಮಾಡಿದ್ರಿ, ಪ್ರತಿ ಆರೋಪಗಳು ಕೇಳಬಂದಿತ್ತು ಅಡ್ವೊಕೇಟ್ ಅವ್ರ ಮೇಲೆ, ಏನ್ ನಿಜಾಂಶ ಏನ್ ಸರ್ ಅದು? ಸರ್ ನಿಜಾಂಶ ಇದು 1% ನಾನು ಯಾವ್ದು ಸುಳ್ಳು ಹೇಳಕ್ ಹೋಗಲ್ಲ. ಈ ಒಂದು ಪ್ರಕರಣ ಆಯ್ತಲ್ಲ ಸರ್, ಅದರಲ್ಲಿ ಲಾಯರು ನನ್ನ ಹತ್ರ ಬಂದು ಮಾತಾಡ್ಕೊಂಡೋಗಿದ್ದು, ನನ್ನ ಹೆಂಡತಿ, ನನ್ನ ಫ್ರೆಂಡು ಮತ್ತೆ ಲಾಯರ್ 3 ಜನ ನನ್ನ ಜೈಲಲ್ಲಿ ಬಂದು ಮಾತಾಡ್ಕೊಂಡೋಗಿದ್ದು 1,70,000 ಆಗುತ್ತೆ ಅಂತ. ನಾನು ಕಡಿಮೆ ಮಾಡ್ಕೊಳ್ಳಿ ಅಂದೆ. ನನಗೆ ಅವರು ಲಾಯರ್ ಪರಿಚಯ ಆಗಿದ್ದೆ ನವೀನ್ ಗಂಗಪ್ಪನಹಳ್ಳಿ ಅಂತ ಸರ್, ಒಳ್ಳೆ ಆಕ್ಟರ್ ಅವರು, ಒಳ್ಳೆ ಸೀರಿಯಲ್ ಗೀರಿಯಲ್ ಎಲ್ಲ ಮಾಡ್ತಾರೆ. ಅವ್ರ ಕಡೆಯಿಂದ ನಮಗೆ ಪರಿಚಯ. ನಾವು ಆಕ್ಚುಲಿ ನವೀನ್ ಅವರೇ ಲಾಯರ್ ಅಂತ ಅನ್ಕೊಂಡು ಅವರು ಇವ್ರನ್ನ ರೆಫರ್ ಮಾಡಿ ಇಬ್ರು ಜೊತೆಲಿ ಮಾಡಿರೋದು. ಅವರು ಅವ್ರ ಮೇಡಮ್ ಜೊತೆ ಸೇರ್ಕೊಂಡು ಇವರು ನನ್ನ ಹತ್ರ ಬಂದು ಮಾತಾಡ್ಕೊಂಡು ಹೋಗಿದ್ದು ಅಷ್ಟು. ಅದು ಮಾತಾಡ್ಕೊಂಡು ಹೋದ್ಮೇಲೆ ನನ್ನ ಹೆಂಡತಿ ನಾನು ಮೀಟ್ ಮಾಡಕ್ಕೆ ಬಿಟ್ಟಿಲ್ಲ. ಏನ್ ಮಾಡಿದ್ದಾರೆ, ನಿನ್ ಗಂಡನ ಹಂಗ್ ಹೊಡಿತಾರೆ, ಅಭಿಮಾನಿಗಳು ಹಿಂಗ್ ಹೊಡಿತಾರೆ, ಹುಷಾರು. ನನ್ನ ಹೆಂಡತಿ ಪಾಪ ಸ್ಟೇ ತಗೊಬನ್ನಿ ಆಡಿಯೋ ಬಿಡ್ತಾವ್ರೆ ಅಂತ ಕೇಳಿದ್ರೆ ಫಸ್ಟ್ ಅವನ್ನ ಕರ್ಕೊಬರೋಣ ಅಂದ್ರೆ ಆಡಿಯೋ ವೈರಲ್ ಆಗಿರಲ್ವಾ ಸರ್ ಇವ್ರು ದುಡ್ಡು, ಅದಕ್ಕೆ ಸ್ಟೇನೇ ತಂದಿಲ್ಲ ಇವರು. ಸಿನಿಮಾನಾರ ಹಾಳಾಗೋಗ್ಲಿ, ಯಾರ ಮನೆನಾರ ಹಾಳಾಗೋಗ್ಲಿ, ಒಟ್ನಲ್ಲಿ ಆಚೆ ಕರ್ಕೊಬರ್ಬೇಕು, ನಿನ್ ಗಂಡ ಮುಖ್ಯ ಅಂತ ಹೇಳಿ ಒಂದಿಷ್ಟು ಮೆಸೇಜ್ ಮಾಡ್ಯಾವ್ರೆ. ಆಮೇಲೆ ಪಾಪ ನನ್ನ ಹೆಂಡತಿ ಏನ್ ಮಾಡಿದ್ರೆ, ನನ್ ಗಂಡಂಗೆ ಹೇಳ್ತೀನಿ ಮೇಡಮ್ ಅಂತ ಹೇಳಿ, ಇವರು ದುಡ್ಡು ಇನ್ನೂ ಎಕ್ಸ್ಟ್ರಾ ಆಗುತ್ತೆ 1,70,000 ಅಂತ ನನ್ ಗಂಡಂಗೆ ತಿಳಿಸ್ತೀನಿ, ಗಂಡಂಗೆ ಹೇಳ್ಬೇಡ, ಗಂಡ ಶಾಕ್ ತಗತಾನೆ, ಫಸ್ಟ್ ಬಿಡಿಸ್ಕೊಬರೋದು ನೋಡೋಣ, ಅವ್ನು ಬದುಕಿದ್ರೆ ಎಷ್ಟು ಬೇಕಾದ್ರೂ ದುಡಿಬೋದು ಅಂತ ಒಂದಿಷ್ಟು ಇಬ್ರು ಮೆಲೋ ಡ್ರಾಮಾ ಆಡಿದ್ದಾರೆ. ಅವಾಗ ನಾನು ಹೆಂಡತಿ ಏನ್ ಮಾಡಿದಾಳೆ, ಮಾಂಗಲ್ ಚೈನು 2,70,000 ಇಟ್ಟಿದ್ದಾಳೆ. ಅದು ಬಿಟ್ರೆ ಮಿಕ್ಕಿದ್ದು ನನ್ನ ಫ್ರೆಂಡ್ ಸರ್ಕಲ್, ಅವ್ರ ನಾದ್ನಿದು, ನನ್ನ ತಂಗಿದು ಎಲ್ಲ ಒಂದಿಷ್ಟು ಯಾರು ದುಡ್ಡು ಹಚ್ಚಿ ನನ್ನ ಹೆಸರು ಕೊಟ್ಟವ್ರೆ. ಅವ್ರು ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಒಬ್ಬೊಬ್ಬರನ್ನೇ ಕಾಲ್ ಕಟ್ ಮಾಡಿದ್ದಾರೆ. ಇಡೀ ನನ್ನ ಸರ್ಕಲ್ ಫ್ಯಾಮಿಲಿ ಯಾರನ್ನೂ ಫೋನ್ ಎತ್ಬೇಡ, ಇವ್ರು ಫೋನ್ ಎತ್ಬೇಡ, ಶಾಕ್ ಆಗುತ್ತೆ, ನಿನ್ ಫೋನ್ ಟ್ರ್ಯಾಕ್ ಅಲ್ಲಿ ಇರುತ್ತೆ, ಯಾರು ಕುಟುಂಬ ಮಾತಾಡಬೇಡ, ಸ್ಟೇಷನ್ಗೆ ಹೋಗಿ ನೋಡ್ಬೇಡ ಗಂಡನ ಹೊಡಿತಾರೆ ಹಂಗೆ ಅಂತೇಳಿ 7.5 ಲಕ್ಷ ಇಸ್ಕೊಂಡವ್ರೆ. ಬರೀ ಬಿಡ್ಸಕ್ಕೆ. ಆಚೆಗೆ ಬಂದ್ಬಿಟ್ಟು ಈ ಒಂದು ಅಮಾಯಕರಿಗೆ ಹಿಂಗ್ ಮೋಸ ಮಾಡಿದ್ರಲ್ಲ, ಏನಿದ್ದು ದೌರ್ಜನ್ಯ ಹಿಂಗ್ ಮಾಡಿದ್ರ ಅಂದ್ರೆ ಕೆಟ್ಟ ಹೊರಡು, ಇದೆಲ್ಲ ಸ್ಟೇಜ್ ಮೇಲೆ ಇಟ್ಕೊಳ್ಳೋ ನೋಡ್ತೀಯಾ, ನೀನ್ ಒಳಗೆ ಹಾಕಿಸ್ತೀನಿ ಹಂಗೆ ಹಿಂಗೆ ಅಂದ್ರು. ಅದಾದ್ಮೇಲೆ ಸರಿ ಕೇಸೆಲ್ಲ ಇತ್ತಲ್ಲ, ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಬಿಡು ಸುಮ್ಮನೆ ಆದೆ. ಆಮೇಲೆ ಇನ್ನೊಬ್ರು ಲಾಯರ್ ಬಂದ್ರು, ಕೇಸ್ ಎಲ್ಲ ಕ್ಲಿಯರ್ ಆಗೋಯ್ತು. ಅದೆಲ್ಲ ಆದ್ಮೇಲೆ ಕೊಡಿ ಅಂತ ಕೇಳಿದೆ. ನವೀನ್ ಗಂಗಪ್ಪನಹಳ್ಳಿ ಅವ್ರಿಗೆ ಫೋನ್ ಮಾಡಿದ್ರೆ, ನನಗೆ ಕೊಟ್ಟೇ ಇಲ್ಲ 50,000, ನನಗೆ ಗೊತ್ತೇ ಇಲ್ಲ 7.5 ಲಕ್ಷ ಕೊಟ್ಟಿರೋದು ಅಂತಾರೆ. 7.5 ಲಕ್ಷ ಕೊಟ್ಟಿರೋದು ಗೊತ್ತಿಲ್ಲ ಅಂದ್ರೆ ನವೀನ್ ಗಂಗಪ್ಪನಹಳ್ಳಿ ಅವ್ರಿಗೆ ನಾನು ಹೋಗ್ಲಿ, ನಾನು ಸರ್ ಇದನ್ನ ಲೀಗಲ್ ಆಗಿ ಬಾರ್ ಕೌನ್ಸಿಲ್ಗೆ ಹಾಕಿದ್ದೀನಿ. ಬಾರ್ ಕೌನ್ಸಿಲ್ ಏನಂದ್ರು 3,000 ಫೀಸ್ ಕಟ್ಟಿ 15,000 ದಿವಸಕ್ಕೆ ನಿಮ್ಮಿಬ್ರು ಖರ್ಚು ಮಾತಾಡಿ ಲಯ ಕೊಡಿಸ್ತೀವಿ ಅಂದ್ರು. ಇವಾಗ ಹಾಕಿ 1.5 ತಿಂಗಳಾಯ್ತು. ಅಂದ್ರೆ ಕಾನೂನಲ್ಲಿದೆ. ಬರೀ ಕಲಾವಿದರನ್ನೇ ಟಾರ್ಗೆಟ್ ಕಾನೂನಿಗೆ, ಬೇರೆ ಯಾರು ಇಲ್ವಾ? ಹೊಡಿಲಿ ಸರ್, ಯಾರೋ ತಲೆ ಹೊಡೆಯೋರ್ನ ಹಿಡ್ಕೊಳ್ಳಿ. ನಮ್ಮಂತ ಕಲಾವಿದ್ರು 6 ಕಾಸ 3 ಕಾಸ ಏನೋ ಕಷ್ಟಪಟ್ಟು ಕೂಡಿಕೆ ಅಂತೀವಿ. ನಮ್ದು ಯಾಕೆ ಸರ್ ಇವ್ರು ಅನ್ಯಾಯವಾಗಿ ತಗೊಬೇಕು?
ಇವರು ನನ್ನ ಹತ್ರ 1.5 ಲಕ್ಷದ ಮೇಲೆ 7.5 ಲಕ್ಷ ಅಂದಿದ್ರೆ ನಾನು ಲಾಯರ್ ಚೇಂಜ್ ಮಾಡಿಸ್ತಿದ್ದೆ. ಫ್ರೀಯಾಗಿ ಮಾಡ್ತಿದ್ರು, ಕಲಾವಿದ ಅಂತ ಕಡಿಮೆ ಮಾಡ್ತಿದ್ರು, ಅದು ಸೆಕೆಂಡ್ರಿ. ಇವ್ರು ನನ್ನ ಹತ್ರ ಹೇಳಿದ್ರೆ ನಾನು ಹೆಂಡ್ತಿಗೂ ಕೇಳಿದೆ, ನೋಡು ಲಾಯರ್ ಯಾಕೋ ಸ್ಟ್ರಾಂಗ್ ಇಲ್ಲ ಅನ್ಸುತ್ತೆ, ದುಡ್ಡು ಜಾಸ್ತಿ ತಿರತ್ತಾರ, ನೋಡ್ತಿ ಹುಷಾರು ಅಂದಾಗ ನನ್ನ ಹೆಂಡ್ತಿ ಸಕ್ಕ ಸ್ಟ್ರಾಂಗು ಅಂದ್ಬಿಟ್ರು. ನಾನು ಪಾಪ ಅಷ್ಟು ಚೆನ್ನಾಗಿ ಮೈಂಡ್ ವಾಶ್ ಮಾಡ್ಬಿಟ್ಟಾರೆ ಇವ್ರು ಮನೇಲಿ. ಆಮೇಲೆ ಕೇಳೋಕೋರು ನನಗೆ ಗೊತ್ತೇ ಇಲ್ಲ, ದುಡ್ಡೇ ಕೊಟ್ಟಿಲ್ಲ ಅಂತ. ನವೀನು ಮೇಡಮ್ ಇಬ್ರು ನನಗೆ ಮೈನ್ ಈಗ ನವೀನ್ ಗಂಗಪ್ಪನಹಳ್ಳಿ ಅವ್ರ ಕಡೆಯಿಂದ ಪರಿಚಯ ಆಗಿದ್ದಲ್ಲ ಸರ್, ಇಷ್ಟು ದುಡ್ಡು ಹೆಂಗ್ ಲೀಕ್ ಆಗಕ್ಬಿಟ್ರು. ಈಗ ಕೇಳಕ್ ಹೋದ್ರೆ ಅವರು 12.5 ಲಕ್ಷಕ್ಕೆ ನಾನು ಮಾತಾಡಿದ್ದು, ನೀನ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರು. ಕೋರ್ಟ್ ಹತ್ರನು ಕೆಟ್ಟ ಮಾತು ಹೊರಡು ಬೈದ್ರು, ನಾನು ಏನೂ ಮಾತಾಡಲಿಲ್ಲ. ಮ್ಯಾಜಿಸ್ಟ್ರೇಟ್ ಕೋರ್ಟೇನೋ ಅವ್ರಿಗೆ ಹೊಡೆದು ನೀವು ಏನೋ ಒಂದಿಷ್ಟು ಅಂದ್ರು, ನಾನು ಅವ್ರ ಬಗ್ಗೆ ಏನೂ ಮಾತಾಡಲಿಲ್ಲ. ಯಾಕೆಂದ್ರೆ ಲಾಯರು ಏನೋ ಅಂದು ಆಮೇಲೆ ಅದ್ರ ಮೇಲೆ ಏನೋ ಮಾಡ್ತಾರೆ ಅಂತ ನಾನು ಸುಮ್ ಬಂದೆ. ಒಂದು ಕಾರ್ ಸೀಜ್ ಆದ್ರೂ ಬಿಡ್ಸಕ್ 3 ದಿವಸ ತಗೊಂಡ್ರು ಸರ್. ಕಾರ್ ಸೀಜೇ ಆಗಿರಲಿಲ್ಲ, ಸುಮ್ನೆ 3 ದಿವಸ ತಗೊಂಡ್ರು. ಅಂದ್ರೆ ಇವ್ರು ಕಾರ್ ಬಿಡ್ಸೋದು, ಆಡಿಯೋ ಆಲ್ ಡಿಸ್ಕ್ ಪೆಂಡ್ರಿವ್ ಏನೇನ್ ಮಾಡ್ಬೇಕು ಅನ್ನೋದೇ ಗೊತ್ತಾಯ್ತಲ್ಲ ಅವ್ರಿಗೆ. ಓಕೆ ನಾನು ಸುಮ್ಮನೆ ಅದಾಗ ಏನಾರ ಮಾಡ್ಕೊಳ್ಳಿ ಬಿಡು ಅಂತ. ಬಾರ್ ಕೌನ್ಸಿಲ್ ಕೌಂಟ್ರಿಗೆ ಇನ್ನೂ 1.5 ತಿಂಗಳಾದ್ರೂ ಅವ್ರಿಗೆ ಫೋನ್ ಬರ್ತಾ ಇಲ್ಲ. ಅದಕ್ಕೆ ಈಗ ನೋಡಿ, ನವೀನ್ ಗಂಗಪ್ಪನಹಳ್ಳಿ ಅವ್ರು ಏನು ಅನ್ನೋದೇ ನಂಗೆ ಗೊತ್ತಿಲ್ಲ ಅಂತಾರಲ್ಲ. ನಾನು ಹೇಳ್ತಾ ಇರೋದು, ನಾವು ಮೇಡಮ್ ಹೇಳ್ತಾರೆ 12.5 ಲಕ್ಷಕ್ಕೆ ನಾನು ಮಾತಾಡಿದ್ದು ಅಂತ. ಸರ್ 12.5 ಲಕ್ಷ ಕೊಡಕ್ಕೆ ಏನ್ ಅನ್ಕೊಂಡಾರ ಅವರು? ನನ್ನ ಹತ್ರ 1.70 ಮಾತಾಡಿದ್ರೆ ಅಷ್ಟೇ ನಾವು ಕೊಡೋದು, ಮಿಕ್ಕಿದ್ದು ದುಡ್ಡು ವಾಪಸ್ ಕೊಡಿ ಅಂತ ಇದ್ದೀನಿ. ಇನ್ನೂ 5 ಲಕ್ಷ ನೀವೇ ಕೊಡು. ನಾನು ಹೆಂಡ್ತಿ ಸರ್ ವ್ಯವಹಾರ ಮಾಡೋದು, ನಾನು ವ್ಯವಹಾರ ಮಾಡೋದು. ನಾನು ಜೈಲಿದ್ದಾಗ ಏನು ಮೂಗಿ ಪೈಪ್ ಹಾಕಿ ಆಕ್ಸಿಜನ್ ಹಾಕಿ ಏನು ಕೂರ್ಸಿರಲಿಲ್ಲ. ನನ್ನ ಹತ್ರ ಬಂದು ಮಾತಾಡಬೇಕಿತ್ತು, ಹಿಂಗಿದೆ ವ್ಯವಹಾರ ಮಾಡೋದು ನಾನು ಸರ್. ನಮ್ಮ ಮನೇಲಿ ಜವಾಬ್ದಾರಿ ತಗೊಂಡ್ರೆ ನಾನು, ನನ್ನ ಹೆಂಡ್ತಿ ಎಲ್ಲ ವ್ಯವಹಾರ ಮಾಡೋದು. ಪಾಪ ಅವ್ಳಿಗೆ ಏನು ಗೊತ್ತಾಗಿಲ್ಲ, ಎದ್ರಿಕೊಂಡು ಕೊಟ್ಬಿಡೋರು. ಎದ್ರಿಸ್ಬಿಟ್ಟು ಅವ್ರು ಸಕ್ಕ ನೋಡಿ ಸರ್ ಹೆಂಗೆ ಎದ್ರಿ ಸರ್, ನೀವು ಒಂದ್ಸತಿ ಓದಿ ಸರ್. ನಾನು ಇದು ನವೀನ್ ಗಂಗಪ್ಪನಹಳ್ಳಿ ಮಾಡಿರೋ ಮೆಸೇಜು. ಆ ಅಪ್ಪ ಹೇಳುತ್ತೆ ನಂಗೆ ದುಡ್ಡು ಕೊಟ್ಟಿರೋದೇ ಗೊತ್ತಿಲ್ಲ, ಇದೇನು ಅನ್ನೋದೇ ಗೊತ್ತಿಲ್ಲ ಅಂತ. ಇದೇನು ದೆವ್ವ ಮಾಡ್ತಾ ಸರ್ ಮೆಸೇಜು? ನೋಡಿ ಓದಿ ಸರ್ ಸುಮ್ಮನೆ. ಆದಷ್ಟು ಮಧ್ಯಾಹ್ನ 1 ಗಂಟೆ ಅಷ್ಟರಲ್ಲಿ ವ್ಯವಸ್ಥೆ ಮಾಡಿಮ್ಮ. ನಾವು ಏನು ಮಾಡಿದ್ದೀವಿ ಏನು ಮಾಡ್ತಿದ್ದೀವಿ ಅಂತ ನಿಮಗೆ ಹೇಳೋಕ್ಕೆ ಆಗದ ಪರಿಸ್ಥಿತಿ. ದಯವಿಟ್ಟು ಮೇಡಮ್ ಅವರು ಅವರ ಫೀಸ್ ಕೇಳ್ತಿಲ್ಲಮ್ಮ, ಕೆಲವೊಂದನ್ನು ಹೇಳೋಕ್ಕೆ ಆಗಲ್ಲ. ನೀವು ವಾಸು ಸರ್ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಕೋರ್ಟ್ ಹಾಲ್ ಹತ್ತಿರ ಬನ್ನಿಮ್ಮೆ, ನಿಮಗೆ ವಾಸ್ತವ ಅರ್ಥ ಆಗುತ್ತೆ. ಆದಷ್ಟು 1 ಗಂಟೆ ಅಷ್ಟರಲ್ಲಿ ವ್ಯವಸ್ಥೆ ಮಾಡಿಮ್ಮ. ಮೇಡಮ್ಗೆ ಈಗಲೇ ಕಾಲ್ ಮಾಡಿ ಹೇಳಿ, ಅಮೌಂಟ್ ಏನಿದೆ ಅದರ ಬಗ್ಗೆ ಅನುಮಾನ ಬೇಡ ಮೇಡಮ್. ಮಧ್ಯಾಹ್ನ 1 ಗಂಟೆ ಒಳಗೆ ಸೆಂಡ್ ಮಾಡೇ ಮಾಡ್ತೀವಿ. ನಿಮ್ಮ ಪ್ರಯತ್ನ ಏನಿದೆ ಅದನ್ನು ಸ್ಟ್ರಾಂಗ್ ಆಗಿ ಮಾಡಿ ಮೇಡಮ್ ಅಂತ ಹೇಳಿ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿಮ್ಮ. ಸೊ ಇಲ್ಲ ಸರ್ ವ್ಯವಸ್ಥೆ ಮಾಡ್ತೀನಿ ಸರ್ ಅಂತ ನಿಮ್ಮ ವೈಫ್ ಹಾಕಿರೋದು. ಓಕೆ ನೋಡಿ ಇನ್ನೊಂದು ಮೆಸೇಜ್ ಓದಿ ಸರ್. ಯಾರಿಗೂ ಏನು ಮಾಡಬೇಡಿ ಮೇಡಮ್. ಜಯರಾಜ್ ನಾಯ್ಡು ಅಣ್ಣ ಅಂತ, ಓಕೆ. ಅವರು ಜೈಲಿಗೆಲ್ಲ ಹೋದಾಗ ನನಗೆ ಸುಮಾರು ಸಪೋರ್ಟ್ ಮಾಡಿದ್ರು. ಇವ್ರನ್ನ ಕೇಳಿ ಡೈಲಿ ಟಚ್ ಅಲ್ಲ ಅವಳೆ, ಅವ್ರಿಗೂ ಹೇಳ್ಬೇಡಿ ಅಂತ ಹೇಳಿದ್ರು. ಅಂದ್ರೆ ಇವರೆಲ್ಲ ಬಂದು ಎಲ್ಲ ಹೈರ್ ಚೇಂಜ್ ಮಾಡಿಸ್ಬಿಡ್ತಾರೆ ಅಂತ, ದುಡ್ಡು ಕೀಳಕ್ಕಾಗಲ್ಲ ಅಂದ್ಬಿಟ್ಟು ಇವ್ರನ್ನ ಬೇಡ ಅಂದವ್ರೆ. ನೋಡಿ ಯಾರಿಗೂ ಏನು ಹೇಳ್ಬೇಡಿ ಮೇಡಮ್, ಮೊದಲು ಮನೋವ್ರನ್ನ ಹೊರಗೆ ಕರ್ಕೊಂಡ್ ಬರ್ಬೇಕು, ಅಲ್ಲಿವರೆಗೂ ಸುಮ್ಮನೆ ಇದ್ದು ಬಿಡಿ. ನಿಮಗೆ ನಾನು ಒಬ್ಬ ಅಣ್ಣನಾಗಿ ಹೇಳ್ತಿದ್ದೇನೆ, ಎಲ್ಲ ಸರಿಯಾಗುತ್ತೆ, ಒಳ್ಳೇದಾಗುತ್ತೆ, ಧೈರ್ಯವಾಗಿರಿ. ಮನು ಅವರು ಎಲ್ಲರೂ ನಂಬಿ ಈ ಪರಿಸ್ಥಿತಿ ಬಂದ್ರು, ಎಲ್ಲದಕ್ಕೂ ನ್ಯಾಯ ಸಿಗುತ್ತದೆ. ಸೆಂಟಿಮೆಂಟಲ್ಲಿ ಫುಲ್ ಡ್ರಾಮಾ ಆಡ್ಯವ್ರೆ. ನೋಡಿ ನನ್ನ ಹೆಂಡತಿ ಹಾಕಿವಳೆ, ಏನಂತ ಹಾಕಿವಳೆ, ಈ ನ್ಯೂಸ್ ವಿಚಾರವಾಗಿ ಸ್ಟೇ ತನ್ನಿ ಮಾಡಬಹುದಾದಿತ್ತಲ್ಲ, ಸಿನಿಮಾ ಹಾಗೂ ಸಿನಿಮಾ ಹೀರೋನ ಬ್ಯಾನ್ ಮಾಡೋದು ಷಡ್ಯಂತ್ರ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತು, ಹಾಗಾಗಿ ನೀವು ಸ್ವಲ್ಪ ಆಚೆ ಅಂತ ಏನೋ ನನ್ನ ಹೆಂಡತಿ ಹಾಕಿದ್ದಾಳೆ. ಹಾಗೆ ಇವ್ರೇನಂತ ಹಾಕೋರೆ, ಇದು ಮನು ವಾಯ್ಸಲ್ಲ, ನಾಳೆ ಸತ್ಯ ಇದನ್ನೇ ಹೇಳಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಅದಾದ್ಮೇಲೆ ಅವತ್ತು ಆರ್ಡರ್ ಡೇಟ್ ಕೊಟ್ಟಿದ್ದಾರಮ್ಮ, ಖಂಡಿತ ನಾಳೆ ಆಗದೆ ಇದ್ರು ಮಂಗಳವಾರ ಆಗುತ್ತೆ, ನೆಮ್ಮದಿಯಾಗಿರಿ, ಒಳ್ಳೇದಾಗುತ್ತೆ. ಆಯ್ತು ಅಣ್ಣ, ಖಂಡಿತ ಅಮ್ಮ. ಇಲ್ಲಿ ನೋಡಿ ಸರ್, ಈ ಡೈಲಾಗ್ ಓದಿ ಸರ್, ನೀವು ಓದಿ ಸರ್. ಇದುವರೆಗೂ ಗೌರಿ ಹಬ್ಬದ ದಿನ ನನ್ನ 5 ಜನ ಅಕ್ಕಂದರಿಗೆ ಬಾಗಿನ ಕೊಡ್ತಿದ್ದೆ, ಈಗ ನನ್ನ ತಂಗಿಗೆ ಕೂಡ ಬಾಗಿನ ಕೊಡೋ ಅವಕಾಶ ಸಿಕ್ತಮ್ಮ. ಅಂದ್ರೆ ನಿಮ್ಮ ವೈಫ್ಗೆ ಹೇಳಿದ್ದು ದುಡ್ಡಿಗೆ. ಈ ಅಪ್ಪ ಹೇಳುತ್ತೆ ನಂಗೆ ಗೊತ್ತೇ ಇಲ್ಲ 7.5 ಲಕ್ಷ ಕೊಟ್ಟಿರೋದು ಅನ್ನುತ್ತೆ. ಸರ್ ಇದು ಡ್ರಾಮಾ ಅನ್ಸುತ್ತಾ ಸುಳ್ಳು ಅನ್ಸುತ್ತಾ ಸರ್? ಅಲ್ಲ ಓಕೆ, ಈಗ 7.5 ಲಕ್ಷ ಕೊಟ್ಟಿರೋಂಥದ್ದು ನಿಮ್ಮ ಹತ್ರ ಯಾವ್ದು ಪ್ರೂಫ್ ಇಲ್ಲ? ಫೋನ್ ಪೇ ಇದೆ, ಒಬ್ಬರಿಗೆ ಹಾಕ್ಸ್ಕೊಂಡಿಲ್ಲ, 3 ಜನಕ್ಕೆ ಫೋನ್ ಪೇ ಮಾಡಿಸ್ಕೊಂಡವ್ರೆ. 7.5 ಲಕ್ಷ ಕೊಟ್ಟಿರೋದು ಅವರು ಒಪ್ಕೊಂತಾರೆ, ಇಲ್ಲ ಅಂತ ಹೇಳೋದು. ಈಗ ಹೇಳ್ತಿರೋದು ಅವ್ರ ಫೀಸು ಅಂತ. ಇಲ್ಲಿ ನೋಡಿದ್ರೆ ನಾವು ಫೀಸ್ ತಗೋತಿಲ್ಲ ಅಂತ ಹೇಳಿದ್ರೆ, ನಾವು ಅವ್ರನ್ನ ಯಾರು ಹೇಳ್ಕೊಟ್ಟಾಗ್ಲಿ ಏನೋ ಒಂದು ಮಾಡ್ತಾ ಇಲ್ಲ ಸರ್. ನಾನು ಕಷ್ಟಪಟ್ಟಿರೋ ದುಡ್ಡು ಯಾವುದೋ ನಮ್ಮ ಅಪ್ಪಿಟ್ಟಿರೋ ದುಡ್ಡಾಗಿದ್ರೆ, ಇಲ್ಲ ಏನೋ ಒಂದು ತಲೆ ಹಿಡಿದ್ರ ದುಡ್ಡು ಏನೋ ಹೊಡೆದಿರೋದಾಗಿದ್ರೆ ನಾನು ಹೋದ್ರು ಹೋಗ್ಲಿ ಅಂತ ಹೇಳ್ತಾ ಇದ್ದೆ. ಲಾಯರು ಇಷ್ಟೇ ಫೀ ತಗೋಬೇಕು ಅನ್ನೋದು ಎಲ್ಲೂ ಇಲ್ಲ. ಅವರು ಲಕ್ಷನರ ತಗೋಬಹುದು, ಕೋಟಿನರ ತಗೋಬಹುದು. ಆದ್ರೆ ಇವರು ಫೀ ತಗೊಳಕ್ಕಿಂತ ಮುಂಚೆ ನನ್ನ ಹತ್ರ ಬಂದು ಮಾತಾಡಿ ನಾನು ಲಾಯರ್ ಚೇಂಜ್ ಮಾಡ್ಕೊಂಡು ನಮ್ಮ ಕೈಲಿ ಅಷ್ಟು ಕೊಡಕ್ಕಾಗಲ್ಲ ಅಂತ. ಇವ್ರು ಯಾಕೆ ಚೀಟಿಂಗ್ ಮಾಡ್ಬೇಕಿತ್ತು? ಗಂಡಂಗೆ ಹೇಳ್ಬೇಡ ಅಂತ ಯಾಕೆ ನಾನು ಹೆಂಡತಿ ಹತ್ರ ಇಸ್ಕೋಬೇಕಾಗಿ? ಇದು ನಾನು ಕೇಳ್ತಾರೆ. ಈಗ ನಾನು ಹೆಂಡತಿ ನನ್ನ ಮಧ್ಯೆ ಈ ದುಡ್ಡಿನ ವಿಚಾರಕ್ಕೆ ಜಗಳ ಹೆಂಗ್ ಹೇಳ್ದೆ ಕೊಟ್ಟೆ ಅಂತ ನಾನು ಹೆಂಡತಿ ಆಯ್ತು ಬಿಡಿ, ಏನಾರು ಮಾಡ್ತೀನಿ, ಕೇಳ್ತೀನಿ ಮೇಡಮ್ನ ಇನ್ನೊಂದ್ಸತಿ ಅಂತ. ಅವ್ರು ಕೊಡ್ತಾರ, ಅದಕ್ಕೆ ಕಾನೂನು ಮುಖಾಂತರ ನಾನು ಹಾಕಿದ್ದೀನಿ, ಚೀಟಿಂಗ್ ಮಾಡಿರೋದು ಇದು ಅಂತ ನಾನು ಹಾಕ್ತೀನಿ. ಅದಕ್ಕೆ ನಂಗೆ ನ್ಯಾಯ ಬೇಕು ಅಂತ ಕೇಳಿದ್ದೀನಿ. ನೋಡೋಣ ಅವ್ರು ಏನೇನು ಮಾಡ್ತಾರೆ, ಅವ್ರು ಲಾಯರ್ ಉದ್ದೇಶದಲ್ಲಿ ಅವ್ರು ಏನೇನು ಮಾಡ್ತಾರೆ ಮಾಡಲಿ, ಅದನ್ನು ಹೇಳಿದ್ದೀನಿ. ಅವರು ಮೇಡಮ್ ಸ್ವಲ್ಪ ಬೇರೆ ಥರ ರಫ್ ಅಂಡ್ ಟಫು. ಈ ನವೀನ್ ಗಂಗಪ್ಪನಹಳ್ಳಿಗೂ ಕೂಡ ದೊಡ್ಡ ಸ್ವಲ್ಪ ಡಾನ್ಗಳ ಥರ ಸ್ವಲ್ಪ ಮಾತಾಡ್ತಾರೆ. ನನ್ನ ಪ್ರಾಣಕ್ಕೆ ಏನಾರು ಹೆಚ್ಚು ಕಮ್ಮಿ ಆದರೂ ಕೂಡ ಈ ನವೀನ್ ಗಂಗಪ್ಪನಹಳ್ಳಿ ಈ ಲಾಯರೇ ಕಾರಣ, ಇದು ಸತ್ಯ. ಅಂದ್ರೆ ಬೆದರಿಕೆ ಹಾಕಿರೋದಂತೂ ಮಾಡಿದ್ರು, ತೋರಿಸ್ತೀನಿ ಸರ್, ಅದು ನಾನು ಆಡಿಯೋ ಕೊಡ್ತೀನಿ, ಅದನ್ನ ಏನನ್ನ ಅಂದವ್ರೆ ಅಂತ.
ಕಂಪ್ಲೇಂಟ್ ರೈಸ್ ಮಾಡಿದ್ದೀರಾ? ಕಂಪ್ಲೇಂಟ್ ಮಾಡಿದ್ದೀನಿ ಬಾರ್ ಕೌನ್ಸಿಲಿಗೆ. ಅಲ್ಲಿ ಮಿತ್ತಲ್ ಕೋಡ್ ಅವರು ಮತ್ತೆ ಕಾಮ್ರೆಡ್ಡಿ ಸರ್ ಎಲ್ಲರನ್ನೂ ನಾನು ನ್ಯಾಯ ಕೇಳಿದ್ದೀನಿ. ತುಂಬಾ ಲೇಟ್ ಆಗ್ತಿದೆ, ಆದಷ್ಟು ಬೇಗ ನಮಗೆ ನ್ಯಾಯ ಕೊಡಿಸಿ. ನಿಮಗೆ ಎಲೆಕ್ಷನ್ ಎಲ್ಲ ಇದೆ ಅಂತ ಗೊತ್ತು ಬಾರ್ ಕೌನ್ಸಿಲಲ್ಲಿ. ಇದೊಂದನ್ನ ಎಲ್ಲರೂ ರಿಕ್ವೆಸ್ಟ್, ಲಾಯರ್ ವಕೀಲರ ಸಂಘ ಎಲ್ಲ ಲಾಯರು ಹಂಗಿಲ್ಲ, ಈ ತರ ಮಾಡೋದ್ರಿಂದ ಎಲ್ಲ ಲಾಯರ್ಗೂ ಒಂದು ಕೆಟ್ಟ ಹೆಸರು ಬರುತ್ತೆ. ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಕೇಳ್ಕೊತೀನಿ. ನಾನು ಮೇಡಮ್ ಅವ್ರನ್ನೂ ಬೈತಲ್ಲ, ಕಷ್ಟಪಟ್ಟು ಬಿಡಿಸವ್ರೆ. ಬಿಡಿಸ್ಬೇಕಾದ್ರೆ ಒಂದು ಬಿಡಿಸಿದ್ಮೇಲೆ ಉಲ್ಟಾ ಹೊಡಿತಾವನೆ ಅಂತ ಅನ್ಕೋಬೇಡಿ. ದುಡ್ಡು ಹೋಗಿರೋ ಒಂದು ಹೊಟ್ಟೆ ಉರಿತೈತೆ ನನಗೆ. ಅದಕ್ಕೋಸ್ಕರ ನನಗೆಲ್ಲರೂ ಒಂದು ಲಾಟ್ರಿ ಹೊಡೆದ್ರು ನಾನು ತಲೆ ಕೆಡಿಸ್ಕೊತಿರಲ್ಲ. ಈಗ ಬಂದು ನಾವು ಕಷ್ಟಪಟ್ಟು ನಾವು ದುಡಿಬೇಕು, ಕಾರ್ಯಕ್ರಮಗಳು ಮಾಡಿ ಬದುಕೋರು. ಹಂಗಾಗಿ ಅದನ್ನು ರಿಕವರಿ ಮಾಡ್ಕೊಡಿ ಅಂತ ಕೇಳ್ಕೊತೀನಿ. ಇದಾಗಿತ್ತು ಮಡೆನವರ ಮನೋರ ಮಾತು. ನೀವು ನೋಡ್ತಿದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.